ಥ್ಯಾಂಕ್ಸ್ ಅಜಿ. ಎಲ್ಲಿ ಈ ವರ್ಷ ನಂಗೆ ದಸರಾ ಹಬ್ಬ ಮಾಡಕ್ಕಾಗಲ್ವೇನೋ ಅಂತ ಅನ್ಕೊಂಡ್ಬಿಟ್ಟಿದೆ. ತುಂಬಾ ಥ್ಯಾಂಕ್ಸ್. ಆಯುಧ್ ಪೂಜೆ, ಮಹಾನವಮಿ, ವಿಜಯದಶಮಿ ಇದನ್ನೆಲ್ಲ ಮಾಡ್ಬೇಕು. ನಮ್ ಮನೆತನನ ಕಾಪಾಡದೆ ಸಂಸ್ಕಾರ ಸಂಪ್ರದಾಯ. ದೇವ್ರು ಮನೆಗ್ ಬಂದಿದ್ದಾರೆ ಅಂದ್ರೆ ಎಲ್ಲ ಸಮಸ್ಯೆಗಳು ಸರಿ ಹೋಗುತ್ತೆ. ಪೂಜೆಗೆ ಏನೇನ್ ಬೇಕೋ ರೆಡಿ ಮಾಡ್ಕೊಂಡು ಮಂಗಳಾರತಿ ಮಾಡಿ. ತುಂಬಾ ತಲೆ ಕೆಡ್ಸ್ಕೊತಾ ಇದ್ಯಾರೋ. ಒಂದ್ ಕೆಲ್ಸ ಮಾಡು, ನೀನೇ ಒಂದ್ ಫೋನ್ ಮಾಡಿ ಮಾತಾಡ್ಬಿಡು, ಎಲ್ಲ ಸರಿ ಹೋಗುತ್ತೆ. ಇಲ್ಲ ಪೂಜಾ, ನಮ್ ಪ್ರೀತಿ ನಿಜಾನೇ ಆಗಿದ್ರೆ ಅನುಜ್ ನನಗ್ ಕಾಲ್ ಮಾಡೇ ಮಾಡ್ತಾರೆ. ಇಲ್ಲ ಅಂದ್ರೆ ಲವ್ ಫೇಲ್ಯೂರ್ ಅನ್ಕೊಂಡು ದೇವದಾಸ್ ಅಲಿಯಾಸ್ ಮುಂಗಾರು ಮಳೆ ಗಣೇಶ್ ತರ ಗಣೇಶಮ್ಮ ಆಗೋಗ್ತೀಯಲ್ಲ. ಮನೋಜ್ ಪ್ಲೀಸ್ ಫೋನ್ ಮಾಡಿ ಮನೋಜ್ ಪ್ಲೀಸ್. ಇನ್ನೇನೋ ಆಯ್ತಲ್ಲ. ರೋಹಿಣಿ ಬಯಸಿದ್ದು ಕಾಲನ್ನು ಮನೋಜ್ ಮಾಡಿದ್ದು ಕಾಲನ್ನ ಎತ್ತಿ ಮಾತಾಡು. ಮಾತಾಡಲ್ಲ. ಲೇ ಏನೇ ಬಂದಿರೋದು ನಿನ್ಗೆ? ಅವಾಗಿಂದ ಅವ್ರು ಫೋನ್ ಮಾಡ್ಲಿ ಅಂತ ಜಪ ಮಾಡ್ತಿದ್ದಲ್ಲೇ. ಅವ್ರಗ್ ನಾನ್ ಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಿದ್ದೆ. ಬೇಕು ಅಂತ ಅನ್ನಿಸ್ತಿದೆ, ಆದ್ರೆ ಅವ್ರಿಗ್ ನಾನು ತಕ್ಷಣಕ್ ಸಿಗಲ್ಲ. ನನಗೇನಾಗಿದೆ, ನಾನ್ ಎಲ್ಲಿದ್ದೀನಿ, ಹೇಗಿದ್ದೀನಿ ಅನ್ನೋದು ಅವ್ರ ಮನ್ಸನ್ನು ಕಾಡ್ಬೇಕು. ಅಮ್ಮ ತಾಯಿ ಬೆನ್ನೋವು ಕಣ. ಇಲ್ಲ ಅಂತಂದ್ರೆ ನಿನ್ ಕಾಲ್ಗೆ ಡೈ ಹೊಡ್ದು ಬಿಡ್ತಾ ಇದ್ದೆ. ನನ್ ಕೈಲಾಗಲ್ಲ, ನಿಂಗ್ ಇಷ್ಟ ಬಂದಂಗ್ ಮಾಡ್ಕೊ ಹೋಗು. ನಾನಂತೂ ಏನು ಮಾಡಕ್ಕಾಗಲ್ಲ. ಏನಂತ ಮನೋಜ? ಯಾವನು ಅಪ್ಪಣ್ಣೆ ಫೋನ್ ಮಾಡಿದ್ಯಲ್ಲಪ್ಪ, ಅದೇನಾಯ್ತು ಅಂತ ಕೇಳ್ತಾ ಇರೋದು. ಫೋನ್ ತೆಗಿತಿಲ್ಲ ಕಣ. ಯಾಕಂತೆ? ಮೊದ್ಲು ಅವಳು ಫೋನ್ ತೆಗಿಲಿ, ಯಾಕಂತೆ ಅಂತ ಆಮೇಲೆ ಕೇಳಿ ಹೇಳ್ತೀನಿ. ಪಾಪ ಅವರು ತುಂಬಾ ನೊಂದ್ಕೊಂಡಿರ್ತಾರೆ. ಹಲೋ, ನೊಂದ್ಕೋಬೇಕಾಗಿರೋದು, ಫೀಲ್ ಆಗ್ಬೇಕಾಗಿರೋದು, ಕೋಪ ಮಾಡ್ಕೋಬೇಕಾಗಿರೋದು ನಾನು. ಅವಳಿಗೆ ಆಪ್ಷನ್ ಇಲ್ಲ. ಯಾಕೆ? ಅವ್ರ ಮನ್ಸಲ್ವಾ? ಸುಳ್ಯ ಕೇಳಿರೋದು. ನೀನ್ ಯಾವತ್ತು ಸುಳ್ಳಿರನಪ್ಪ, ಸುಳ್ಳು ಪುತ್ರ. ನಿನ್ನೂ ಎಲ್ರು ಸೇರ್ಕೊಂಡು ಮನೆ ಬಿಟ್ಟು ಓಡಿಸ್ಬಿಟ್ರ? ಲೇ, ಎಲ್ಲದಕ್ಕೂ ನೀವಿಬ್ರೇ ಕಾರಣ ಕಣೋ. ಇವತ್ತು ಏನು ಹಾಗೆ ಇಲ್ಲ, ಏನು ಗೊತ್ತೇ ಇಲ್ಲ ಹತ್ರ ಮಾತಾಡ್ಬೇಡಿ. ಯಾಕಯ್ಯ, ಅವ್ರೇನ್ ಮಾಡಿದ್ರು ನಿನಗೆ? ಇನ್ನೊಂದ್ಸಲಿ ಫೋನ್ ಮಾಡಿದ್ರು ಹೆಂಡತಿಗೆ ಮುಖ ಏನೋ ನೋಡ್ತೀಯಾ? ಆಳ್ ಮಗನೇ, ಅವತ್ತೇ ಹೇಳಿದ ನಾನು ಕರ್ಕೊಂಡ ಅಂತ. ಕರ್ಕೊಂಡ ಅದೇ ಮಾತಾಡು. ಹೇಳಿ ನಾನು ಮಾತಾಡಿ ಅವತ್ತು. ರಂಗ, ನೀನ್ ಶಾಂತಿಗ್ ಫೋನ್ ಮಾಡಿ. ಅಮ್ಮ, ನಾನು ಈಗಲೂ ಫೋನ್ ಮಾಡಕ್ ಚೆನ್ನಾಗಿರಲ್ಲಮ್ಮ. ಅಯ್ಯೋ ಸರಿ ಆಯ್ತು ಬಿಡು. ಒಬ್ಳು ಫೋನೇ ತೆಗಿತಿಲ್ಲ, ಇನ್ನೊಬ್ಬ ಫೋನೇ ಮಾಡಕ್ಕೆ. ಅಲ್ಲ ಕಣ್ಲ, ಚೆನ್ನಾಗಿದ್ದಾಗ ಚಾರ್ಜ್ ಮುಗಿಯೋವರೆಗೂ ಫೋನಲ್ಲಿ ಮಾತಾಡ್ತಿರ್ತೀಯ. ಅವ ಚೆನ್ನಾಗಿದ್ದ? ಚಾರ್ಜಿಂಗ್ ಹಾಕೊಂಡಾದ್ರೂ ಹಂಗೆ ಮಾತಾಡ್ತಾ ಇರ್ತಾರೆ. ಮಾತಂತೂ ಮುಗಿಯೋದೇಲ್ಲ, ನಿಲ್ಸೋದೇನಕ್ಕೆ. ಇವಾಗ ಏನ್ ಬಂದಿದೆ ನಿಮ್ಗೆ ದೊಡ್ಡವಾಗ? ನೀವು ಫುಲ್ ಅಪ್ಡೇಟ್ ಆಗಿದ್ದೀರಾ. ನೋಡಿ, ಅವ್ರಿಗೆ ಬುದ್ಧಿನೇ ಇಲ್ಲ. ಫೋನ್ ರಿಸೀವ್ ಮಾಡಿ ಅವ್ರು ಇಲ್ಲಿ ಬಂದಿದ್ರೆ ಸಕ್ಕ ಮಜಾ ಇರ್ತಿತ್ತು. ಶ್ರುತಿ, ಅತ್ಗೆ ಮಾತ್ರ ಅಲ್ಲ, ನೀನು ಹಾಗೇನೆ. ಹ್ಯಾಂಗ್ ಬರ್ತಿದ್ದ ದಿನಾನೇ ಕೈ ಎತ್ ಬಿಟ್ಟಿದ್ದಲ್ಲ. ಹೆಣ್ಮಕ್ಳೆಲ್ಲ ಹಿಂಗೆ ಅನ್ಸುತ್ತೆ. ಓ ಎಲ್ಲ ಎಕ್ಸ್ಕ್ಯೂಸ್ ಮೀ. ಈಗೇನು ನೀನ್ ನನ್ ಜೊತೆ ಜಗಳ ಆಡಕ್ ಬರ್ತೀರಾ? ಶುರು ಮಾಡ್ಕೊಬಿಟ್ಟಿ. ಸುಮ್ನೆ ಇರಿ. ನೀವು ನನ್ನೇ ಇರು ಶ್ರುತಿ. ಇವಾಗ ಒಂದ್ ಜೋಡಿ ಜಗಳ ಬಿಡಿಸೋದಕ್ಕೆ ಲಕ್ಷ್ಮೀದೇವನಹಳ್ಳಿ ಇಲ್ಲಿ ಬಂದು ಲ್ಯಾಂಡ್ ಆಗಿದೆ. ಇನ್ನೊಂದು ಜಗಳ ಶುರು ಹಚ್ಕೊಂಡ್ಬಿಟ್ರೆ ಅಷ್ಟೇ ಮುಗಿತು ಕತೆ. ಅಪ್ನೇ ಮನೋಜ, ಪೌಡ್ರಮ್ಮ ನಿನ್ ಮೇಲೆ ಮುಣಿಸ್ಕೊಂಡಿರ್ತಾರೆ ಕಣ. ಒಂದ್ ಕೆಲ್ಸ ಮಾಡು, ನಾನ್ ಫೋನ್ ಕೊಡ್ತೀನಿ, ನನ್ ಫೋನಿಂದ ಫೋನ್ ಮಾಡು, ಎತ್ತಿದ್ರು ಎತ್ಬೋದು ಪೌಡ್ರಮ್ಮ ಅಲ್ವಾ? ಮೊದ್ಲೇ ಅವ್ರ ಫೋನ್ ರಿಸೀವ್ ಮಾಡ್ತಿಲ್ಲ, ಇನ್ನ ನಿಮ್ ನಂಬರ್ ಇಂದ ಏನಾದ್ರು ಕಾಲ್ ಹೋದ್ರೆ ಅವ್ರ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡ್ತಾರ ಅಷ್ಟೇ. ಓ, ಓಡಿದ್ರು ಬೂಸಾಕ್ಬಿಡ್ಬೋದು. ಯಾಕ್ ಬೇಕು? ಬ್ಯಾಡ ಬೂಡಪ್ಪ. ರವಿ, ಇವಾಗ ಜ್ಞಾಪಕ ಬಂದಿರೋದು ನಾನು. ಸ್ಟೇಜು ರೆಡಿ ಇದೆ, ಬಟ್ ಫೈಟರ್ಸೇ ಬಂದಿಲ್ವಲ್ಲ. ಇಲ್ಲೇನು ನಡೀತಿಲ್ಲ. ರೆಸಾರ್ಟೇ ಬೆಟರ್ ಇತ್ತು. ತಾಯಿ, ನೀವು ಮತ್ತೆ ರೆಸಾರ್ಟ್ ಹೋಗ್ಬೇಕು ಅಂತ ಹೇಳ್ಬೇಡ ನೀನು. ಹೊಟ್ಟೆ ಸೊಸೆ ಬಂದಿದ್ರೆ ಏನ್ ಮಾಡೋದು? ಕಾಯೋದು. ಯಾಕೋ ಶಕ್ರನೇ ಸರಿಗಿಲ್ಲ ಕಣು. ಬರೀ ಅಪ್ಸೆಟ್ ನಾನೇ. ನೀನ್ ಎಂತಕೊಂಡ್ ಫೋನ್ ಮಾಡು. ಯೋಚನೆ ಇಲ್ಲ ಮಾಡಿ ಬಂದು ರೋಹಿಣಿ ಫೋನ್ ಎತ್ತಿಲ್ಲ ಅಂತ ಏನಾದ್ರು ಗೊತ್ತಾದ್ರೆ ಇನ್ನೂ ಕೋಪ ಮಾಡ್ಕೊತಾಳ ಅವಳು. ಅಯ್ಯೋ ದೇವ್ರೆ, ತಪ್ಪು ಮಾಡಿದ್ದು ಅವಳಿಗೆ ಎಷ್ಟು ಕೊಬ್ಬಿರ್ಬೇಕಾದ್ರೆ ನನಗೆ ಇನ್ನೊಂದ್ 1/4 kg ಜಾಸ್ತಿ ಇದೆ ಅಂತ ಹಠ ಮಾಡ್ತಾಳೆ. ಹೌದೌದು, ಅಂತ ವಿಷಯದಲ್ಲೆಲ್ಲ ನಮ್ ಸಕ್ರೆ ಬೊನೆ ಸ್ಟ್ರಾಂಗು ಕಮ್ ರಾಂಗು. ಸೋಲೊಪ್ಪದ ಸುಕುಮಾರಿ, ಸೋಲಿಲ್ಲದ ಸವದಾರಿ. ಹಾಗಾದ್ರೆ ಈ ರಾಜ ಪಂಚಾಯತ್ಗೆ ಕತೆ ಏನು? ಮನೋಜ್ ಅವರೇ ಪ್ಲೀಸ್, ನನಗಂತೂ ಪೇಷನ್ಸ್ ಇಲ್ಲ. ನೀವೇ ಹೋಗಿ ರೋಹಿಣಿ ಅವ್ರನ್ನ ಕರ್ಕೊಂಡ್ ಬಂದ್ಬಿಡಿ. ಐ ವಾಂಟ್ ಟು ವಾಚ್ ದ ವಾರ್. ಸುಮ್ನೆ ನಿಂತ್ಕಳೆ. ಅವಳು ಎಲ್ಲಿದ್ದಾಳೆ ಅಂತ ಹೆಂಗೆ ಕಂಡಿಡಿಯೋದು? ಅವಳ ಫ್ರೆಂಡು ಪೂಜಾ ಅಂತ ಇದ್ದಾಳೆ. ಇದ್ರೆ ಅಲ್ಲಿರ್ಬೇಕು. ಆದ್ರೆ ನಾನ್ ಮಾತ್ರ ಯಾವ ಕಾರಣಕ್ಕೂ ಹೋಗಿ ಕರ್ಕೊಂಡ್ ಬರಲ್ಲ. ಅಯ್ಯೋ, ಯಾಕೆ ಮನೋಜ್ ಅವ್ರೆ? ತಪ್ಪು ಮಾಡಿರೋದು ಅವಳು. ಅವಳೇ ಫೋನ್ ರಿಸೀವ್ ಮಾಡ್ದೆ ಕೊಪ್ ತೋರಿಸ್ತಾ ಇದ್ರೆ ಹೆಂಗೆ? ಆಕ್ಚುಲಿ ಅವಳೇ ಫೋನ್ ಮಾಡಿಷ್ಟೊತ್ತಿಗೆ ಸಾರಿ ಗಿರಿ ಅಂತೆಲ್ಲ ಕೇಳ್ಬೇಕಾಗಿತ್ತಲ್ವ ಇಷ್ಟೊತ್ತಿಗೆ. ಲೇ ಮನೋಜ, ಗಂಡ ಹೆಂಡತಿ ಇದ್ರೆ ಸಕ್ರೆ ಇರೋ ಸಿಹಿ ತರ ಇರ್ಬೇಕು ಕಣ್ಣ.
ಒಬ್ರಿಗೊಬ್ರು ಸೋಲ್ಬೇಕು, ಒಬ್ರಿಗೊಬ್ರು ಗೆಲ್ದೆ. ಏನಂತೀಯ? ಅಲ್ವಾ? 1945ರಿಂದ ಇಂಥ ಜೋಡಿ ನಾನ್ ನೋಡಿಲ್ಲ. ಅಜಯ್ ಪ್ಲೀಸ್ ನನ್ನನ್ನ ಅಲ್ಲಿಗೆ ಹೋಗು ಅಂತ ಮಾತ್ರ ಹೇಳ್ಬೇಡಿ. ಬೇಕಾದ್ರೆ ಫೋನ್ ಮಾಡಿದ್ರೆ ಬೇಕಾದ್ರೆ ಇಲ್ಲೇ ಮಾಡಿ ತೋರಿಸ್ಕೊಡ್ತೀನಿ. ನೀವೇ ನೋಡ್ಕೊಳ್ಳಿ ರಿಸೀವ್ ಮಾಡ್ತಾಳ ಇಲ್ವಾ ಅಂತ. ಸ್ಪೀಕರ್ ಆನ್ ಮಾಡಿದ್ದೀನಿ, ಕೇಳಿಸ್ಕೊಳ್ಳಿ. ಹಲೋ. ಪರವಾಗಿಲ್ಲ, ಫೋನ್ ರಿಸೀವ್ ಮಾಡ್ಬಿಟ್ರು. ಏನೋ ಏನು? ಏನೇನೋ ಫೋನ್ ಮಾಡಕ್ ಆಗಲ್ವಾ ನಿನ್ಗೆ? ನೀವೇ ಮಾಡ್ಬೋದಾಗಿತ್ತಲ್ಲ. ಓ, ಮಾಡೋದು ತೆಗಿಯಲ್ವಲ್ಲ ನೀನು? ಭಾರಿ ದೊಡ್ಡ ಮನುಷ್ಯಲಾಗ್ಬಿಟ್ಟಿದ್ದೆ ಬಿಟ್ಟು ನೀನು. ನೀವ್ ಈಗ ತಾನೇ ಕಾಲ್ ಮಾಡಿದ್ದು. ನೆನ್ನೆಲ್ಲ ತುಂಬಾ ವೇಟ್ ಮಾಡ್ದೆ, ಮನೋಜ್ ಯಾಕೆ ಕಾಲ್ ಮಾಡ್ಲಿಲ್ಲ ಅಂತ. ಲೊಟ್ಟೆ ಯಾಕೆ ಬಂದ್ಬಿಡು. ಹೊಟ್ಟೆ ಊರ್ಸ್ ಹೋಗಿರೋದು ನೀನು, ನಾನ್ ಬಂದ್ ಕೇಳ್ಕೋಬೇಕಾ ನಿನ್ನ? ಅಜ್ಜಿ ಬಂದಿದೆ, ನಿನ್ನ ನೋಡ್ಬೇಕು ಅಂತಿದೆ. ಬರ್ಬೇಕಂತೆ. ಬಂದಿದೆ ಏನೋ ಬಸ್ಸು ಲಾರಿ ಏನೋ ಇದು? ಈಗ್ಲೂ ಅಜ್ಜಿ ಕರಿತಿದ್ದಾರೆ ಅಂತ ನೀವ್ ನನ್ನ ಕರಿತಿರೋದು. ನೀವಾಗ ನನ್ನ ನೋಡ್ಬೇಕು ಅಂತ ಅನ್ನಿಸ್ಲಿಲ್ಲ ಅಲ್ವಾ? ಹಾಗೆಲ್ಲ ಏನಿಲ್ಲ. ನೋಡ್ಬೇಕು ಅಂತ ಅನ್ನಿಸ್ಲಿಲ್ಲ ಅಲ್ಲ? ಆಯನೇ ಏನೇ ನೋಡ್ಬೇಕು ಅಂತ ಕರಿಯೋ, ಅವಾಗಿಂದ ನೋಡ್ತಾ ಇದೀವಿ. ಈ ಬಾಯ ಕಂಬೆಲ್ಲ ಹಾಕ್ಬಿಡ್ತೀನಿ ನಿನ್ಗೆ. ಪ್ಲೀಸ್ ಮಾಡು ರವಿ, ಅದನ್ನಾಗ ಮಾಡು. ಅಪ್ಪದೆ ಸುಮ್ನೆ ರವಿ, ನೀನ್ ಸುಮ್ನೆ ಮತ್ತು ಪ್ಯಾಕ್ ಮಾಡ ದಯವಿಟ್ಟು. ರಾಜಾ ಕರಿಯೋರು ಪೌಡ್ರಮ್ಮನ್ನ ಬಾ ನೋಡ್ಬೇಕು. ನಾನು ಇಲ್ಲ, ನಾನ್ ಬರಲ್ಲ. ಮಾತಾಡ್ಬೇಕು ಬಾ ಅಂತ ಕರಿತಿಲ್ವಾ? ಅಮ್ಮನೂ ಬರ್ತಾ ಇದೆ, ಸುಮ್ನೆ ಬಾ. ಸರಿ, ಅದೇ ಒಂದ್ ಕಂಡೀಷನ್. ಓ, ಕಂಡೀಷನ್ ಬೇರೆ ಇದೆಯಾ? ಏನದು? ಅತ್ತೆ ನನ್ನ ಬೈಬಾರ್ದು, ಹೊಡಿಬಾರ್ದು. ಅದೆಲ್ಲ ಇವಾಗ್ಲೇ ಡಿಸೈಡ್ ಮಾಡಕ್ಕಾಗಲ್ಲ ಅಂತ ಬೌಳು. ಇಲ್ಲ ಮನೋಜ್, ನನ್ ಮೇಲೆ ಕೈ ಎತ್ತೋ ಅಧಿಕಾರ ನಿಮಗ್ ಮಾತ್ರ ಇರೋದು. ನೀವ್ ಹೊಡೀರಿ ಬೈರಿ ಪರವಾಗಿಲ್ಲ. ಅತ್ತೆ ಏನಾದ್ರೂ ಕೈ ಮಾಡಿದ್ರೆ ನಾನ್ ಮಾತ್ರ ಸುಳಿರಲ್ಲ. ಇಲ್ಲಿ ನಾನು ಇದೀನಿ ಕಣಮ್ಮ, ಬಾ. ಯಾರು ಏನು ಮಾಡಲ್ಲ ನಿನ್ಗೆ, ನಾನ್ ನೋಡ್ಕೋತೀನಿ. ಸರಿ ಅಜ್ಜಿ. ನೋಡ, ಇನ್ ಅರ್ಧ ಗಂಟೆ ನೀನ್ ಇಲ್ಲಿರ್ಬೇಕು. ಈ ನವರಂಗಿ ಆಟ ಎಲ್ಲ ನನ್ನ ಹತ್ರ ಆಡ್ಬೇಡ. ಸರಿ, ಬಾ ಬೇಗ. ಹಬ್ಬ, ರಿಸಾಲ್ಟ್ ಅನ್ನು ಬಂದಿದ್ದಕ್ಕೆ ಇವಾಗ ಸಾರ್ಥಕ ಅನ್ಸ್ತಾ ಇದೆ ನನಗೆ. ಇನ್ನೊಂದ್ ಮಜಾ. ಇವಾಗ ಏನು, ಅಲ್ಲಿಗೆ ಹೊರಡ್ತಾ ಇದ್ಯಾ? ಹೋಗ್ಲೇಬೇಕು ಪೂಜಾ. ನಾನ್ ಇರ್ಬೇಕಾಗಿರೋ ಮನೆ ಅದು. ಅದೇನು ಸರಿನೇ, ಆದ್ರೆ ಮೆಂಟಲಿ ಪ್ರಿಪೇರ್ ಆಗಿರೋ. ಅಲ್ಲಿ ಪ್ರಶ್ನೆಗಳು ಸುರಿಮಳೆನೆ ಸುರಿಯುತ್ತೆ. ಯಾವ್ದೇ ಕಾರಣಕ್ಕೂ ಅಪ್ಪಿ ತಪ್ಪಿ ಕೃಷ್ವಿಷ ಬಾಯ್ಬಿಟ್ಬಿಟ್ಯಾ ಹುಷಾರು. ಶಾಂತಿ, ತಿಂಡಿ ಅಂತೂ ತಿನ್ಲಿಲ್ಲ, ಕಾಫಿನಾದ್ರೂ ಕುಡಿಯ. ನೋಡೆ, ನಿನ್ಗೆ ಆವತ್ತೇ ಹೇಳಿದ್ದೀನಿ ನಾನು, ಮನುಷ್ಯ ಆದ್ಮೇಲೆ ಕೈ ಬಾಯಿ ಶುದ್ಧವಾಗಿರ್ಬೇಕು ಅಂತ. ನಿನಗ್ ತಿನ್ಬೇಕು ಅನ್ಸಿದ್ರೆ ನೀನ್ ತಿನ್ನು, ನನಗ್ ಚಾಚಿ ಮಾಡಕ್ ಬರ್ಬೇಡ ನೀನು. ನನಗೆ ನಿನ್ ಮೇಲೆ ಬಿಟ್ಟದಷ್ಟು ಕೋಪ ಇದೆ. ನಾನೇನು ತಪ್ಪು ಮಾಡಿಲ್ಲ ಶಾಂತಿ. ಮಾಡಿದ್ಯಾ ಕಡೆ. ಆ ಸೌದಾಮಿನಿಂದ ಪರಿಚಯ ಮಾಡ್ತಿದ್ದೆ ನೀನ್ ತಾನೆ. ಅವಳು ಹಾಗೆ, ಅವಳು ಹೀಗೆ ಅಂತ ಅವಳ ಬಗ್ಗೆ ಹೆವಿ ಲೈನ್ಗಳನ್ನ ನನ್ ಕಿವಿ ಮೇಲೆ ಎಳೆದಿದ್ದೆ ನೀನು. ಎಲ್ರು ಬಿಲ್ಡಪ್ ಗಳು ಕೊಟ್ರೆ ನೀನು ಅವಳ ಬಗ್ಗೆ ಬಿಲ್ಡಿಂಗೇ ಕಟ್ಬಿಟ್ಟಿಯಲ್ಲೇ ಪಕ್ಕಾ ಸುರಿ. ಆಯ್ತ, ನಾನೇ ತಪ್ಪು ಮಾಡಿರೋದು, ನನ್ನಿಂದಾನೇ ತಪ್ಪಾಗಿರೋದು. ನಾನ್ ಸರಿ ಇಲ್ಲ, ಸರಿನಾ? ಸರಿನಾ ಆದ್ಮೇಲೆ ಸರಿನಾ ಅಂತ ಕೇಳೋದು ಏನೇ ಚಿತ್ತಾಗದೆ. ನನಗ್ ಕೊಟ್ಟರು ಕೋಪಕ್ಕೆ ತಗ್ದ ಬಿಡ. ನನಗೇನೆಲ್ಲ ಸತ್ಯ ಗೊತ್ತಾಗಿ ನೀನ್ ಮೋಸ ಮಾಡಿದ್ದೀನ. ನಾನು ಅಷ್ಟೇ ನಿನ್ನಾಗೆ ಯಾಮಾರಿದ್ದೀನಪ್ಪ. ಆ ರೋಹಿಣಿ ಎಲ್ರಿಗೂ ಮೋಸ ಮಾಡಿದಾಳೆ, ಸರಿನಾ? ಯಾರ್ದೆ? ಅವ್ರೆ ಪಾಪ ಕಣೆ ಅಣ್ಣ. ಮೊದ್ಲೇ ಆರೋಗ್ಯ ಸರಿ ಇಲ್ದಿರೋರು ಅವರಾಗೆ ಫೋನ್ ಮಾಡ್ತಿದ್ದಾರೆ ಅಂದ್ರೆ ರಿಸೀವ್ ಮಾಡಿ ಮಾತಾಡಿ ಶಾಂತಿ. ಹಲೋ ಅಪ್ಪ, ಮಾತಾಡಪ್ಪ. ಕಸ್ತೂರಿ ಮನೇಲಿದ್ಯಾ? ನಿಮ್ಗೇನ್ ಗೊತ್ತಾಯ್ತು? ಆ ಬಾಯಿನ ತರ್ಕೊಳ್ಳೋ ಕಿವಿಗಳು ಅಲ್ತಾನೆ ಇರೋದು. ಮನೆಗ್ ಬಾ. ಅದಿರೋ ಜಾಗಕ್ಕೆ ನಾನ್ ಬರಲ್ಲ. ರೋಹಿಣಿನ ನೀನೇ ಮನೆ ಬಿಟ್ಟು ಕಳ್ಸಿದೀಯಲ್ಲ, ಮತ್ತೆ ಅವಳು ಬಂದಿಲ್ಲ ತಾನೆ? ಮನೋಜ ಫೋನ್ ಮಾಡಿ ಬರಕ್ ಹೇಳಿದಾನೆ. ಯಾಕೆ ಕೇಳಿ ಫೋನ್ ಮಾಡ್ದ ಅವನು? ನಾನ್ ನಿನಗ್ ಫೋನ್ ಮಾಡಕ್ಕೆ ಯಾರು ಯಾಕೆ ಕೇಳ್ಬೇಕು? ನಾನು ನಿಮ್ ಹೇಳ್ತೀರಿ. ರೋಹಿಣಿ ಮನೋಜ್ಗೆ ಏನಾಗ್ಬೇಕು? ಸುಮ್ನೆ ಮನೆಗ್ ಬಾ. ರೋಹಿಣಿನು ಮನೆಗ್ ಬರ್ತಾಳೆ. ಮಾತಾಡಿ ಜಗಳ ವ್ಯಾಜ್ಯ ಎಲ್ಲ ಪರಿಹರಿಸ್ಕೋಬೇಕು. ಆ ಮನೆಗಾಳಿ ಜೊತೆ ನಾನ್ ಯಾಕೆ ಮಾತಾಡ್ಬೇಕು? ನಾನು ಮಾತಾಡಲ್ಲ. ಅಮ್ಮ ಬಂದಿದ್ದಾರೆ. ಅವ್ರು ಯಾಕೆ ಬಂದ್ರು? ಕಾರು ಸರಿಯಾಗಿ ಚಾಲನೆ ಆಗೋದಕ್ಕೆ ಸ್ಟೇರಿಂಗಿನ ಅವಶ್ಯಕತೆ ಇರುತ್ತೆ. ತೆಪ್ಪ ಸರಿಯಾಗಿ ಮುಂದಕ್ಕೆ ಹೋಗ್ಬೇಕು ಅಂದಾಗ ಹುಟ್ಟಿನ ಅವಶ್ಯಕತೆ ಇರುತ್ತೆ. ಸಂಸಾರಗಳ ಹಾಳು ಬಿದ್ದು ಹೋಗ್ತಾ ಇದೆ, ಮರ್ಯಾದೆ ಬೀರಿ ಬಿದ್ದು ನಾಶ ಆಗ್ತಿದೆ ಅನ್ನೋವಾಗ ಹಿರಿಯರ ಸಲಹೆ ಬೇಕಾಗುತ್ತೆ. ಮನೆಗ್ ಬಾ. ನಿಂದು ರೋಹಿಣಿದು ಇಲ್ಲೇ ಇತ್ಯರ್ಥ ಆಗ್ಲಿ ಈಗ.
ನನ್ನೇ ನಿತ್ಯರ್ಥ ಆಗ್ಬೇಕು. ಆ ಮನೆ ಹಾರಿ, ಆ ನಾಯಿ ವಿಷಯ ಏನಾದ್ರೂ ಇದ್ರೆ ಮಾತಾಡಕ್ ಹೇಳಿ. ಆಯ್ತು, ನಾಲ್ಗೆ ತುಂಬಾ ಉದ್ದ ಮಾಡ್ಕೋಬೇಡ, ಬಾ ಇಲ್ಲಿಗೆ. ಆಯ್ತು, ಬರ್ತೀನಿ. ಆದ್ರೆ ಒಂದು ಮಾತು, ರೋಹಿಣಿನ ನಾನು ಕೊಂದು ಬಿಡ್ತೀನಿ. ಅದನ್ನ ನಿಮ್ಮಮ್ಮ ತಡಿಬಾ. ನಾನು ಅವಳ ಅತ್ತೆ. ನಮ್ಮಮ್ಮ ನಿನಗ ಅತ್ತೆ ಅಲ್ವಾ? ಸುಮ್ಮನೆ ಬಾ, ಮಿಕ್ಕಿದ ಆಮೇಲೆ ಮಾತಾಡೋಣ, ಬಾ. ಬರ್ತೀನಿ, ಆದ್ರೆ ಮತ್ತೆ ಹೇಳ್ತಿದ್ದೀನಿ, ಯಾವುದೇ ಕಾರಣಕ್ಕೂ ನಿಮ್ಮಮ್ಮ ನನ್ನನ್ನು ತಡಿಬಾರ್ದು. ಅದಕ್ಕೆ ನೀವೆಲ್ಲ ಒಪ್ಕೊಳ್ಳೋದಾದ್ರೆ ನಾನು ಅಲ್ಲಿಗೆ ಬರ್ತೀನಿ. ರೋಹಿಣಿನ ಮಾತ್ರ ಸ್ಥಿತಿ ಮಾಡಿ ಎಡೆ ಇರ್ಲಿಲ್ಲ ಅಂದ್ರೆ ನಾನು ಸಕ್ಕರೆ ಬೈ ಶಾಂತಿನೇ ಅಲ್ಲ. ಬರ್ತೀಯ ಇಲ್ವಾ ಇವಾಗ ನೀನು? ಬರ್ತೀನಿ. ಹರಡ್ತೀನಿ ಶಾಂತಿ, ಸಾಯ್ತಿದ್ಯಲ್ಲ ಶಾಂತಾರಮ್ಮ, ತೊಳಗ್ತೀನಿ ಬಿಡು. ಇದಕ್ಕೆಲ್ಲ ನೀನೇ ಕಡೆ ಕಾರಣ. ಅಲ್ಲಿ ದೆವ್ವ ಬಿಡಿಸ್ಬಂದು ಇಲ್ಲಿ ಭೂತ ಬಿಡಿಸ್ತೀನಿ. ನನ್ನ ಆಗ್ಲೇ ಹೇಳಿದ್ಮೇಲೆ ನೀನು ಯಾಮಾರ್ದಂಗೆ ನಾನು ಯಾಮಾರಿದ್ದೀನಿ ಅಂತ. ಒಂಟಿಯಾಗಿರೋ ನನ್ ಮೇಲೆ ಏನೇ ದರ್ಪ ನಿಂದು ಅಲ್ವೇ? ಸಾಕು, ಮುಚ್ಚೆ ಬಾಯಿ. ಮಾತಾಡಿ ಇಲ್ಲೇ ಎಲ್ಲ ಖಾಲಿ ಮಾಡ್ಕೋಬೇಡ. ಅಲ್ಲಿ ನಿನ್ ಸೊಸೆ ಬರ್ತಾಳೆ, ಮಾತಾಡೋಗು. ಎನರ್ಜಿ ಯಾಕೆ ಲಾಸ್ ಮಾಡ್ಕೋತೀಯ? ಬೆಣ್ಣೆ ಮುರ್ಕೋ ಚೌಚೌ ಏನಾದ್ರು ತಿನ್ಕೊಂಡೋಗ್ಯ, ಸ್ವಲ್ಪ ಶಕ್ತಿ ಬರುತ್ತೆ. ಎಣ್ಣೆ ಮುರ್ಕೋದಷ್ಟು ಬೇಕು. ತೊಳಗ್ತೀನಿ. ನೀನ್ ಸಮಾಧಾನ ನನ್ ಹೋದ್ಮೇಲೆ ಕೂತ್ಕೊಂಡು ತಿನ್ನು. ಎಲ್ಲಿ ನನ್ ಪ್ಯಾಕ್ ನೀನ್ ಬರ್ತಾ ನನ್ ದೊಡ್ಡ ಬ್ಯಾಗ್ ಎತ್ಕೊಂಬ. ಅಯ್ಯೋ ಭಗವಂತ, ಅದೇನ್ ಕಾಲಿದ್ಯೋ ಆ ರೋಹಿಣಿಗೆ. ಅವಳ ಸ್ಥಿತಿ ಆ ಭಗವಂತನೇ ಬಲ್ಲ. ಲಕಮ್ನೆ, ಇವತ್ತು ಆಯುಧ ಪೂಜೆ ತಾನೆ? ಹೌದು ಕಣ್ಣ, ಇಷ್ಟೋ ತನಕ ನೀನೇ ಅಲಂಕಾರ ಮಾಡ್ದೆ, ಯಾಕೆ? ಮೇನ್ ಆಯುಧನೇ ಮರ್ದೋಗ್ಬಿಡ್ತೀನಿ. ಇರು ಒಂದ್ ನಿಮಿಷ ಇದು. ಇದ್ಯಾಕೋ ಕೆಲವು ದಿನಗಳಿಂದ ನಮ್ಮ ಮನೆಯಲ್ಲಿರುವಂತಹ ಸುಪ್ರಸಿದ್ಧ ಆಯುಧ ಕಣಪ್ನೆ ಇದು. ಇದಕ್ ಪೂಜೆ ಆಗ್ಬಾರ್ದೆ ಮೀನಾ? ಇದಕ್ಕೂ ಆರ್ತಿಯತ್ತೆ. ಹೇಳದಕ್ ಕೇಳ್ತಿರ್ಬೇಕು, ಇಲ್ಲ ಅಮ್ಗುಡ್ಬೇಕು ಅಂತ ಖಾಲಿ ಅಮ್ಮ ಆಗ್ಬಿಡ್ತೀನಿ ಅಷ್ಟೇ. ಆಮೇಲೆ ಬೇಕಮ್ಮ ಕೊಡು, ವಿಭೂತಿ ಕಣಮ್ಮ. ಇದು ಬಡಿಕೋ, ಹಿಡ್ಕೊ, ಇದು ಕೊಡು ಅರ್ಶನ ಕುಂಕುಮ ಕೊಡು. ಅಪ್ಪಯ್ಯ ಸರಿಗಿಟ್ಟಿಲ್ಲ. ಇರಮ್ಮ ಹೆಣ್ಮಕ್ಳು ಕಂಡ್ರೆ ದೇವ್ರ ಪೂಜೆಗೆ ನಿಂತಿದ್ದೀರಿ. ಒಂದ್ ಹಣೆ ವಿಭೂತಿ ನಾವು ಕುಂಕುಮ ಏನಾದ್ರು ಇಟ್ಕೊಡ್ರೆ ಕೊಡಮ್ಮ. ಅಪ್ಪಯ್ಯ ಹೇಳಿದ್ರಿ ಸರಿ ಅಪ್ಪಯ್ಯ. ಅಪ್ಪಯ್ಯ ಇವನು ಅಡ್ಡ ಇಡ್ಲ ಉದ್ದ ಇಡ್ಲ? ಮೇಲೆ ಸರಿಯಾಗಿತ್ತು. ಈ ಪೂಜೆ ಮಾಡುತ್ತಾಯಿ. ಓಹೋ ದೇವ್ರೆ, ಎಲ್ರಿಗೂ ಒಳ್ಳೇದಾಗ್ಲಿ. ಎಷ್ಟ ಒಳ್ಳೇದಾಗ್ಲಿ. ಈ ಮನೆ ಹಿಡಿದಿರೋದೆಲ್ಲ ಬಿಟ್ಟು ಹೋಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಆರ್ತಿ ಮಾಡ್ಲ? ಆರ್ತಿ ಮಾಡಮ್ಮ. ಇದಕ್ಕೆ ಸ್ವಲ್ಪ ಜಾಸ್ತಿ ಮಾಡಮ್ಮ. ಇಂಪಾರ್ಟೆಂಟ್ ಆಗಿದೆ ಇದು. ಆಮೇಲೆ ಇದಕ್ಕೂ ತಗೋಣೆ, ನಾವು ಬೇಗ ಆದಷ್ಟು ಬೇಗ ರೂಮ್ ಕಟ್ಸಂಗಾಗ್ಲಿ. ಕೊಡು ಫಸ್ಟ್ ಆ ಮಂಗಾತಿರ ಕೊಡು. ಎಷ್ಟಾಯ್ತಪ್ಪ? 160. ತಗೋ, ನನ್ನ ಹತ್ರ ಚೇಂಜ್ ಇಲ್ಲ, ನೀವೇ ಚಿಲ್ಲರೆ ಕೊಡಿ. ನನ್ನ ಹತ್ರ ಚಿಲ್ಲರೆ ಇಲ್ಲ, ನಿಮ್ಮ ಹತ್ರನೇ ಇರ್ಬೋದು ನೋಡಿ. ಎಲ್ರು ಸ್ಕ್ಯಾನ್ ಮಾಡ್ತಾರಮ್ಮ, ಕೈಗೆ ಯಾರು ದುಡ್ಡು ಕೊಡಲ್ಲ. ನನ್ನ ಹತ್ರ ಚೇಂಜ್ ಇಲ್ಲ, ನೀವೇ ಕೊಡಿ. ಅತ್ತೆ, ನನ್ನ ಹತ್ರ ಇದೆ, ನಾನ್ ಕೊಡ್ತೀನಿ. ನನ್ನ ಹತ್ರ ಚಿಲ್ಲರೆ ಇಲ್ಲ, ಚಿಲ್ಲರೆ ಜನ ಇದ್ದಾರೆ. ಅಮ್ಮ ಚೇಂಜ್ ಇಲ್ಲ. ಪರವಾಗಿಲ್ಲ, ಇಟ್ಕೊಳಪ್ಪ. ಅಣ್ಣ, ಆ ದುಡ್ಡು ಕೊಡಿ, ನಾನ್ ಚೇಂಜ್ ಕೊಡ್ತೀನಿ. ನಾನು ಆಟೋನಲ್ಲಿ ಬಂದಿದ್ದವ್ರು, ದುಡ್ಡು ಕೊಟ್ಟಿದ್ದವ್ರು, ನಿಮ್ಗೆ ಕೊಡ್ಲಿ. ಹೋಗ್ರಮ್ಮ. ಮನೇಲಿ ಯಾವ್ದೇ ಸಮಸ್ಯೆ ಬಂದ್ರು ನಿಮ್ ತಂದೆನ್ ಕೇಳಿ ದುಡ್ಡು ಕಳ್ಸಕ್ ಹೇಳು ಅಂತ ಆಗಾಗ ಹೇಳ್ತಾನೆ ಇದ್ರು. ಅದಕ್ಕೆ ಮಾವ ನನಗ್ ಸತ್ಯ ಹೇಳೋದಕ್ಕಾಗ್ಲಿಲ್ಲ. ನಿಮ್ಮಪ್ಪ ಮಲೇಷ್ಯಾದಲ್ಲಿದ್ದಾರೇನೆ. ಅನಿತ್ವೆ, ಈ ನಿಮ್ ದುಡ್ಡಿನ ಆಸೆಗೆ ರೋಹಿಣಿ ಸುಳ್ಳು ಹೇಳೋ ಹಾಗೆ ಮಾಡಿತ್ತು. ಇರ್ಲಿ, ಅದೆಲ್ಲ ತುಂಬಾಲು ಬಿದ್ದು ತಿಂಬಾಕೊಂಡು ಹೋಗ್ಬಿಡ್ಲಿ. ಅದ್ಲಾಗೆ ಇನ್ನೊಂದು ಸತ್ಯ ಹೇಳ್ಬಿಡು. ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್.